ವೀಕ್ಷಕರೇ, ಇವತ್ತು ಸಿನಿಮಾ ರಂಗ ಪ್ಯಾನ್ ಇಂಡಿಯಾ ಹಾಗೂ ಪ್ಯಾನ್ ವರ್ಲ್ಡ್ ಸ್ವರೂಪವನ್ನು ಪಡೆದಿದ್ರು ಕೂಡ ಇಲ್ಲಿ ಬದಲಾಗದೆ ಉಳಿದಿರುವಂತಹ ಒಂದು ನೆಗೆಟಿವ್ ವಿಚಾರ ಅಂದ್ರೆ ಅದು ಕ್ಯಾಸ್ಟಿಂಗ್ ಕೌಚ್. ಸಿನಿಮಾ ವಲಯ ಇವತ್ತು ಏನೆಲ್ಲ ವಿಷಯಗಳಲ್ಲಿ ಬದಲಾವಣೆಯನ್ನ ಮಾಡ್ಕೊಂಡಿದ್ರು ಕೂಡ ಇವತ್ತಿಗೂ ಕ್ಯಾಸ್ಟಿಂಗ್ ಕೌಚ್ ಅಪವಾದ ಆಗಾಗ ಇಲ್ಲಿ ಸದ್ದನ ಮಾಡ್ತಾನೆ ಇರುತ್ತೆ. ಈ ಸಿನಿಮಾ ರಂಗದಲ್ಲಿ ಇದರ ಹಾವಳಿ ಇತ್ತೀಚೆಗೆ ತುಂಬಾ ಜೋರಾಗೇನೆ ಇದೆ. ಇದು ಆಲ್ಮೋಸ್ಟ್ ಎಲ್ಲಾ ಭಾಷೆಗಳ ಚಿತ್ರರಂಗದಲ್ಲೂ ಕೂಡ ಇದ್ರು ಸಾಕಷ್ಟು ನಟಿಯರು ಇದರ ಶೋಷಣೆಗೆ ಒಳಗಾಗ್ತಾ ಇದ್ರು ಕೂಡ ಸಾರ್ವಜನಿಕವಾಗಿ ಇದ್ರ ಬಗ್ಗೆ ಧೈರ್ಯದಿಂದ ಮಾತನಾಡುವಂತ 1% ನಟಿಯರು ಕೂಡ ನಮ್ಮಲ್ಲಿ ಇಲ್ಲ ಅನ್ನೋದು ದುರಂತಕಾರಿ ಸಂಗತಿ. ಈ ಕ್ಯಾಸ್ಟಿಂಗ್ ಕೌಚ್ ಯಾವ ರೀತಿ ಸಿನಿಮಾ ರಂಗವನ್ನ ಹಾಳು ಮಾಡ್ತಾ ಇದೆ, ನಮ್ಮಲ್ಲಿ ದೊಡ್ಡ ದೊಡ್ಡ ಹೀರೋಗಳು ಹಾಗೂ ವಯಸ್ಸಾದಂತ ಸ್ಟಾರ್ ನಟರಿಗೆ ಇದ್ರ ಜೊತೆ ನೇರ ಸಂಬಂಧ ಇದೆಯಾ? ವೀಕ್ಷಕರೇ, ಈ ಮಾಧ್ಯಮಗಳಲ್ಲಿ ಹಾಗೂ ಕೆಲವು ಪತ್ರಿಕೆಗಳಲ್ಲಿ ಒಂದಷ್ಟು ಜನ ನಟಿಯರು ಹಾಗೂ ಇತರ ಮಹಿಳೆಯರು ಇದ್ರ ಬಗ್ಗೆ ಮಾತನಾಡೋದನ್ನು ನೀವು ಕೂಡ ಕೇಳಿರಬಹುದು. ಇಲ್ಲಿಂದ ಸುಮಾರು 7-8 ವರ್ಷಗಳ ಹಿಂದೆ ಅಂದ್ರೆ 2018ರ ಸುಮಾರಿನಲ್ಲಿ ಇಡೀ ವಿಶ್ವಾದ್ಯಂತ ಮೀಟು ಕ್ಯಾಂಪೇನಿಂಗ್ ಶುರುವಾಗಿತ್ತು. ಆ ಒಂದು ಸಮಯದಲ್ಲಿ ಭಾರತದ ವಿವಿಧ ಭಾಷೆಗಳ ವಿವಿಧ ನಟಿಯರು ಆ ಕುರಿತಂತೆ ತಮಗೆ ಶೂಟಿಂಗ್ ಸೆಟ್ಗಳಲ್ಲಿ ಹಾಗೂ ಇತರ ಕಡೆ ಆದಂತಹ ಖಾಸಗಿ ಅನುಭವಗಳನ್ನ ಒಂದೊಂದಾಗಿ ಹೇಳ್ಕೊಂಡಿದ್ರು ಹಾಗೂ ಅವುಗಳ ಪೈಕಿ ಅವರ ಅಪವಾದದ ಮೇರೆಗೆ ಸಿನಿಮಾ ರಂಗದ ಒಂದಷ್ಟು ಜನರ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿ ಪೊಲೀಸ್ ಕೇಸ್ಗಳು ಕೂಡ ನಡೆದದು ನಿಮ್ಮ ಗಮನಕ್ಕೆ ಬಂದಿರಬಹುದು. ಸರಳವಾಗಿ ಹೇಳ್ಬೇಕು ಅಂದ್ರೆ ಈ ಕ್ಯಾಸ್ಟಿಂಗ್ ಕೌಚ್ ಅಂದ್ರೆ ಇಷ್ಟೇ. ಚಿತ್ರರಂಗದ ಮುಖ್ಯ ವ್ಯಕ್ತಿಗಳು ಅಂದ್ರೆ ಅದು ನಟರು, ನಿರ್ಮಾಪಕರು, ವಿತರಕರು, ನಿರ್ದೇಶಕರು ಅಥವಾ ನಟ ನಟಿಯರಿಗೆ ಅವಕಾಶವನ್ನು ಕೊಡಿಸುವಂತ ಯಾರೇ ಆಗಲಿ ತಮ್ಮ ಹೊಸ ಚಿತ್ರಗಳಿಗೆ ಕ್ಯಾಸ್ಟಿಂಗ್ ಅನ್ನ ಮಾಡುವಾಗ ಆ ಅವಕಾಶವನ್ನು ಕೊಡಿಸುವಂತ ಬದಲಿಗೆ ಹೊಸ ನಟಿಯರನ್ನ ತಮ್ಮ ಅನುಕೂಲಕ್ಕೆ ತಕ್ಕಂತೆ ದುರ್ಬಳಕೆ ಮಾಡಿಕೊಳ್ಳುವಂತ ಒಂದು ಪ್ರಕ್ರಿಯೆ. ಇದಕ್ಕೆ ಇನ್ನೂ ಒಂದು ಪದ ಇದೆ, ಅದೇ ಕಮಿಟ್ಮೆಂಟ್. ಅಂದ್ರೆ ಆ ಸಿನಿಮಾದ ಬಿಗಿ ಹಿಡಿತ ಹೊಂದಿರುವಂತ ಅವರು ನಟಿಯರನ್ನ ಉದ್ದೇಶಿಸಿ ಇದರಲ್ಲಿ ನಿನಗೆ ಅವಕಾಶ ಬೇಕು ಅಂದ್ರೆ ನೀನು ನನ್ನ ಜೊತೆ ಇರಬೇಕು ಹಾಗೂ ನಾನು ಹೇಳಿದಂತೆ ಕೇಳಬೇಕು ಅಂತ ಅವರು ಷರತ್ತನ್ನ ವಿಧಿಸಿ ಬಳಸ್ಕೊಳ್ಳುವಂತ ವಿಧಾನ. ಇದಕ್ಕೆ ಒಪ್ಪಿದಂತ ನಟಿಯರನ್ನ ಅವರು ತಮ್ಗೆ ಹೇಗ್ ಬೇಕೋ ಹಾಗೆ ಬಳಸ್ಕೊಳ್ತಾರೆ. ನಮ್ಮ ಸ್ಯಾಂಡಲ್ವುಡ್ ನಲ್ಲೂ ಕೂಡ ಈ ಕ್ಯಾಸ್ಟಿಂಗ್ ಕೌಚ್ ಕುರಿತಾಗಿ ಧೈರ್ಯವಾಗಿ ಮಾತನಾಡುವಂತ ನಟಿಯರು ಇದುವರೆಗೂ ತುಂಬಾ ಕಡಿಮೆ ಅಂತಾನೆ ಹೇಳಬಹುದು. ಆದ್ರೂ ಕೂಡ ಪ್ರತಿ ಭಾಷೆಯ ಚಿತ್ರರಂಗದಲ್ಲೂ ಕೂಡ ಇಂಥ ಒಂದು ಕೆಟ್ಟ ಪರಂಪರೆ ಇದೆ ಅಂತ ಬಹುತೇಕ ನಟಿಯರು ಹೇಳಿರುವಂತ ಉದಾಹರಣೆಗಳು ನಮ್ಮಲ್ಲಿ ಸಾಮಾನ್ಯವೆಂಬಂತೆ ಸಿಗ್ತವೆ. 2018ರ ಮೀಟು ಕ್ಯಾಂಪೇನ್ ಸಮಯದಲ್ಲಿ ಕನ್ನಡದ ನಟಿ ಆದಂತ ಶ್ರುತಿ ಹರಿಹರನ್ ರವರು ಈ ಬಗ್ಗೆ ಮೊದಲ ಸಲ ಮಾತನಾಡಿದ್ರು. 2016ರಲ್ಲಿ ವಿಸ್ಮಯ ಅನ್ನುವಂತ ಒಂದು ಕನ್ನಡ ಚಿತ್ರ ಹಾಗೂ ತಮಿಳು ಸಿನಿಮಾ ಎರಡರಲ್ಲೂ ಕೂಡ ಏಕಕಾಲಕ್ಕೆ ಅದು ಬಿಡುಗಡೆ ಆಗಿತ್ತು. ಆ ಒಂದು ಸಮಯದಲ್ಲಿ ಈ ಸಿನಿಮಾದ ನಾಯಕ ನಟರಾದಂತ ಅರ್ಜುನ್ ಸರ್ಜಾ ಅವರು ತನ್ನನ್ನ ಒಂದು ರೆಸಾರ್ಟ್ಗೆ ಫೋನ್ ಮೂಲಕ ಕರೆ ಮಾಡಿ ಅಲ್ಲಿಗೆ ಬರುವಂತೆ ಕರೆದಿದ್ರು ಅನ್ನೋದು ಈ ನಟಿಯ ಗಂಭೀರ ಆರೋಪ ಆಗಿತ್ತು. ಆದರೆ ಸಾಕಷ್ಟು ಸಮಾಲೋಚನೆ ಚರ್ಚೆಗಳ ನಂತರ ಅವರ ಈ ಒಂದು ಅಪವಾದಕ್ಕೆ ಯಾವುದೇ ಸಾಕ್ಷಿ ಹಾಗೂ ಆಧಾರ ಇಲ್ಲ ಅಂತ ಈ ಒಂದು ಕೇಸ್ ಬಿದ್ದೋಯ್ತು. ಮೇಲಾಗಿ ಹಿರಿಯ ನಟರಾದಂತಹ ಅರ್ಜುನ್ ಸರ್ಜಾ ಅವರು ಬಹುಭಾಷಾ ಕಲಾವಿದರು. ಅವರಿಗೆ ಎಲ್ಲಾ ಚಿತ್ರರಂಗದಲ್ಲೂ ಕೂಡ ಅವರದೇ ಆದಂತಹ ಘನತೆ ಮತ್ತು ಗೌರವ ಇದೆ. ಹಾಗಾಗಿ ಅಂತ ರೆಪ್ಯೂಟೆಡ್ ಕಲಾವಿದರು ಈ ರೀತಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ವಾದಿಸಿ ಈ ಒಂದು ಕೇಸನ್ನ ತಳ್ಳಹಾಕಲಾಗಿತ್ತು. ಇನ್ನು ನಮ್ಮ ಪಕ್ಕದ ಇಂಡಸ್ಟ್ರಿ ಆದಂತ ಟಾಲಿವುಡ್ ಅಂದ್ರೆ ತೆಲುಗು ಚಿತ್ರರಂಗದಲ್ಲಿ ಇದ್ರ ಬಗ್ಗೆ ಮುಕ್ತವಾಗಿ ಮಾತಾಡಿದಂತ ನಟಿಯರು ಅಂದ್ರೆ ಅದು ನಟಿ ಶ್ರೀರೆಡ್ಡಿ. ಇನ್ನು ಇವ್ರ ನಂತರ ಕೇಳಬರುವಂತ ಮತ್ತೊಂದು ಹೆಸರು ಅಂದ್ರೆ ಅದು ನಟಿ ಮಾಧವಿ ಲತಾ ಅವರದ್ದು. ಇವರು ಫೇಸ್ಬುಕ್ ನಲ್ಲಿ ಇದ್ರ ಬಗ್ಗೆ ಪೋಸ್ಟ್ ಅನ್ನು ಹಾಕಿ ಜನಜಾಗೃತಿಯನ್ನ ಉಂಟು ಮಾಡಿದ್ರು. ಈ ಕ್ಯಾಸ್ಟಿಂಗ್ ಕೌಚ್ ಯಾಕೆ ನಡೆಯುತ್ತೆ ಅನ್ನೋದಕ್ಕಿಂತನೂ ಅದರಿಂದ ಸಿನಿಮಾ ರಂಗಕ್ಕೆ ಆಗುವಂತ ದುಷ್ಟ ಪರಿಣಾಮದ ಕುರಿತಾಗಿ ಚರ್ಚೆ ಅವಶ್ಯ ಅಂತ ಅನ್ಸುತ್ತೆ. ಈ ಕ್ಯಾಸ್ಟಿಂಗ್ ಕೌಚ್ ನ ಹಿನ್ನೆಲೆಯಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಕನ್ನಡದವರಿಗಿಂತನೂ ಕೂಡ ನಟನೆ ಬಾರದೆ ಬಾಂಬೆ ಮೂಲದ ಮಾಡೆಲ್ಗಳು ಸುಲಭವಾಗಿ ನಡೆಸುವಂತ ಅವಕಾಶವನ್ನ ಗಿಟ್ಟಿಸಿಕೊಳ್ತಾರೆ. ಹೆಚ್ಚಾಗಿ ಇದರಿಂದ ನಟನೆ ಗೊತ್ತಿರುವಂತ ನಟನೆಯ ಪ್ರತಿಭೆ ಇರುವಂತ ಅದೇ ಭಾಷೆಯ ಪ್ರತಿಭಾವಂತ ಮತ್ತು ಮರ್ಯಾದಸ್ಥ ನಟಿಯರಿಗೆ ಅವಕಾಶಗಳು ತಪ್ಪಿ ಹೋಗುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ. ಭಾಷೆ ಗೊತ್ತಿಲ್ಲದೆ ಕೇವಲ ನೋಡೋದಕ್ಕೆ ಮಾತ್ರ ಒಂದು ರೇಂಜ್ಗೆ ಇರುವಂತ ನಟನೆ ಕೂಡ ಗೊತ್ತಿಲ್ಲದಂತ ನಟಿಯರನ್ನ ಕನ್ನಡದ ಮುಖ್ಯ ಚಿತ್ರಗಳಿಗೆ ಹಾಕೊಂಡು ಅವ್ರಿಗೆ ಮುಖ್ಯ ಪಾತ್ರಗಳನ್ನ ಕೊಡೋದ್ರಿಂದ ಆ ಒಂದು ಪಾತ್ರದ ತೂಕ ಸತ್ತು ಹೋಗುತ್ತೆ ಹಾಗೂ ಸಿನಿಮಾ ಕೂಡ ಓಡದೆ ಫ್ಲಾಪ್ ಆಗೋದೇ ಜಾಸ್ತಿ. ಉದಾಹರಣೆಗೆ ಕನ್ನಡದ ಬ್ಲಾಕ್ ಬಸ್ಟರ್ ಚಿತ್ರದಂತ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಚಿತ್ರದಲ್ಲಿ ನಟಿ ರಾಧಿಕಾ ಪಂಡಿತ್ ರವರ ಬದಲಿಗೆ ಕನ್ನಡನೇ ಗೊತ್ತಿಲ್ಲದೆ ಇರುವಂತ ಅನ್ಯ ಭಾಷೆ ಯಾವ್ದಾದ್ರು ಮಾಡಲ್ ಒಬ್ಬರನ್ನ ಹಾಕೊಂಡಿದ್ರೆ ಆ ಒಂದು ಪಾತ್ರಕ್ಕೆ ಅವರಿಂದ ಅಂತ ನ್ಯಾಯ ಸಲ್ಲೋದಕ್ಕೆ ಸಾಧ್ಯ ಆಗ್ತಿತ್ತ? ಯಾವುದೇ ಚಿತ್ರದಲ್ಲಿ ಅದರಲ್ಲಿ ನಟಿಸುವಂತ ನಟಿಯ ಮುಖಭಾವ, ಬಾಡಿ ಲ್ಯಾಂಗ್ವೇಜ್ ಹಾಗೂ ಆಕೆ ಬಳಸುವಂತ ಭಾಷೆ ಈ ಮೂರು ಕೂಡ ಸರಿ ಹೊಂದಿದ್ರೇನೆ ಆ ಒಂದು ಸಿನಿಮಾ ಅಲ್ಲಿ ಗೆಲ್ಲೋದು ಹಾಗೂ ಆ ನಟಿಯ ಪಾತ್ರ ಗೆಲ್ಲೋದು. ಭಾಷೆ ಗೊತ್ತಿಲ್ಲದೆ ನಟನೆಯ ಗಂಧಗಾಳಿ ಗೊತ್ತಿಲ್ಲಂತ ಮಾಡಲ್ ಒಬ್ಳು ಕ್ಯಾಸ್ಟಿಂಗ್ ಕೌಚ್ ನ ಮೂಲಕನೇ ಸಿನಿಮಾ ಒಂದಕ್ಕೆ ಸೆಲೆಕ್ಟ್ ಆದ್ರೆ ಆ ಒಂದು ಚಿತ್ರ ಮೂಲೆಗುಂಪಾಗೋದಂತೂ ಖಚಿತ. ಸಿನಿಮಾ ನಿರ್ದೇಶಕ, ನಿರ್ಮಾಪಕ ಅಥವಾ ನಾಯಕ ನಟ ಇವರು ತಮ್ಮ ಸ್ವಾರ್ಥಕ್ಕಾಗಿ ನಟನೆ ಗೊತ್ತಿಲ್ಲದಂತ ಕಲಾವಿದೆಯರು ಸಿನಿಮಾದಲ್ಲಿ ನಟಿಸೋದು ಹಾಗೂ ಕೇವಲ ಅವರ ಲೈಂಗಿಕ ತೃಪ್ತಿಗೋಸ್ಕರ ಸಿನಿಮಾ ಟಚ್ ಅನ್ನ ಕೊಡೋದ್ರಿಂದ ಸಿನಿಮಾ ರಂಗದಿಂದ ಔಚಿತ್ಯ ಅನ್ನೋದು ಸತ್ತು ಹೋದಂತೆ. ಈ ಕ್ಯಾಸ್ಟಿಂಗ್ ಕೌಚ್ನಿಂದಾಗಿ ಇದೇ ನೆಲದ ನಟಿಯರ ಸ್ವಂತ ಪ್ರತಿಭೆ ನಮ್ಮದೇ ಭಾಷೆಯ ಚಿತ್ರಗಳಿಗೆ ಸಿಗದೆ ಹೋಗುತ್ತೆ. ಇದೇ ಕಾರಣಕ್ಕೆ ಇಲ್ಲಿ ಎಷ್ಟೋ ನಟಿಯರು ಆರಂಭದಲ್ಲಿ ಸ್ವಂತ ಭಾಷೆಯಲ್ಲಿ ನಡೆಸಿ ಅದರ ನಂತರ ಬೇರೆ ಭಾಷೆಯ ಚಿತ್ರಗಳಲ್ಲಿ ಬ್ಯುಸಿಯಾಗಿರೋದು. ಬಾಲಿವುಡ್ ನಲ್ಲಿ ಗರಿಮಾ ಕೋಯಲ್ ಎಂಬ ಹೆಸರಿನ ಒಬ್ಬ ನಟಿ ಇದ್ದಾರೆ. ಅವರು ಕೆಲ ವರ್ಷಗಳ ಕೆಳಗೆ ಒಂದು ಪಾಡ್ಕಾಸ್ಟ್ ನಲ್ಲಿ ಮಾತಾಡದಂತ ಒಂದು ವಿಡಿಯೋವನ್ನ ನೋಡಿ. ಇದರಲ್ಲಿ ಅವಳು ಬಹಳ ನೇರವಾಗಿನೇ ದಕ್ಷಿಣದ, ಅದರಲ್ಲೂ ಬೆಂಗಳೂರಿನ ಒಬ್ಬ ಡೈರೆಕ್ಟರ್ ಹಾಗೂ ನಿರ್ಮಾಪಕರ ಬಗ್ಗೆ ಹೇಳ್ತಾ ತನ್ಗೆ ಅಲ್ಲಿ 3 ಸಿನಿಮಾಗಳ ಕಾಂಟ್ರಾಕ್ಟ್ ಆದ ನಂತರ ಅದರಲ್ಲಿ ಪ್ರೊಡ್ಯೂಸರ್ ಹಾಗೂ ಡೈರೆಕ್ಟರ್ ಇಬ್ರು ಜೊತೆ ಕೂಡ
3 ಸಲ ಫ್ರೆಂಡ್ಶಿಪ್ಗೆ ಅವರು ಒಪ್ಕೊಳ್ಳೇಬೇಕು ಅನ್ನುವಂತ ಷರತ್ತನ್ನು ನೇರವಾಗಿ ಅದರಲ್ಲಿ ಬರೆಯಲಾಗಿತ್ತಂತೆ. ಈ ಫ್ರೆಂಡ್ಶಿಪ್ ಅಂದ್ರೆ ಏನು ಅಂತ ಅವ್ರು ಕೇಳಿದಾಗ ಅವರು, ಮೇಡಮ್ ಅದನ್ನೆಲ್ಲ ಡೈರೆಕ್ಟ್ ಆಗಿ ಹೇಳೋದಕ್ಕೆ ಸಾಧ್ಯ ಇಲ್ಲ, ನೀವೇ ಅರ್ಥ ಮಾಡ್ಕೋಬೇಕು, ಹೋಗ್ತಾ ಹೋಗ್ತಾ ನಿಮ್ಗೆ ಅದು ಅರ್ಥ ಆಗುತ್ತೆ ಬಿಡಿ ಅಂತ ಹೇಳಿದ್ರಂತೆ. ಇದರಿಂದ ದಕ್ಷಿಣದ ನಿರ್ಮಾಪಕರು ಹಾಗೂ ನಿರ್ದೇಶಕರ ಸಹವಾಸನೆ ಬೇಡ ಅಂತ ಹೆದರಿ ನಾನು ಅಲ್ಲಿಂದ ಓಡ್ ಬಂದೆ. ಇದು ಸುಮಾರು 6-7 ವರ್ಷಗಳ ಹಿಂದೆ ನಡೆದದು ಅಂತ ಅವರು ಅದರಲ್ಲಿ ಹೇಳ್ಕೊಂಡಿದ್ರು. ಈಗಾಗಲೇ ಎಸ್ಟಾಬ್ಲಿಷ್ ಆದಂತ ನಟಿಯರಿಗೆ ಇದೇನು ಅಂತ ಸಮಸ್ಯೆ ಆಗೋದಿಲ್ಲ, ಆದರೆ ಹೊಸದಾಗಿ ನಟನೆ ಅವಕಾಶ ಕೇಳಿಬರುವಂತ ಬಹುತೇಕ ನಟಿಯರಿಗೆ ಇಂಥ ಸಮಸ್ಯೆ ಎದುರಾಗುತ್ತೆ. ಇಲ್ಲಿ ಬಾಲಿವುಡ್ ನಟಿ ಗರಿಮಾರನ್ನ ಇಂಥ ವಿಷಯಕ್ಕೆ ಒಪ್ಪಿಸೋದಕ್ಕೆ ಟ್ರೈ ಮಾಡಿದ್ದು ದಕ್ಷಿಣದ ಬಹುದೊಡ್ಡ ನಿರ್ದೇಶಕ ಮತ್ತು ನಿರ್ಮಾಪಕರು ಅಂತ ಅವರು ಖುದ್ದಾಗಿ ಹೇಳ್ಕೊಂಡಿದ್ದಾರೆ. ಇನ್ನು ಇದ್ರ ಬಗ್ಗೆ ತೆಲುಗಿನ ನಟಿ ಮಾಧವಿ ಲತಾ ಅವರು ಒಮ್ಮೆ ಏನ್ ಹೇಳಿದ್ರು ಅಂದ್ರೆ, ಈ ಕ್ಯಾಸ್ಟಿಂಗ್ ಕೌಚ್ ಅನ್ನೋದು 90% ಬಿಗ್ ಸ್ಕೇಲ್ ಸಿನಿಮಾಗಳಲ್ಲಿ ನಡೆಯೋದು. ನಾನು ಸ್ಮಾಲ್ ಸ್ಕೇಲ್ ಸಿನಿಮಾಗಳಲ್ಲಿ ಹೆಚ್ಚಾಗಿ ನಟಿಸಿದ್ದೇನೆ. ಅವುಗಳಲ್ಲಿ ಪಾಪ ಇಂಥ ಯಾವುದೇ ಅನವಶ್ಯಕ ಆಫರ್ಗಳು ನನಗೆ ಬಂದಿಲ್ಲ. ಆದರೆ ದೊಡ್ಡ ಬಜೆಟಿನ ದೊಡ್ಡ ನಟ, ನಿರ್ದೇಶಕ, ನಿರ್ಮಾಪಕರು ಇರುವಂತ ಸಿನಿಮಾಗಳಲ್ಲಿ ಇಂಥದ್ದೆಲ್ಲ ತುಂಬಾ ಮಾಮೂಲು ಅಂತ ನಾನು ಕೇಳ್ಪಟ್ಟಿದ್ದೇನೆ ಅಂತ ಅವರು ಹೇಳಿದ್ರು. ಇಂಥ ಕೆಟ್ಟ ಪರಂಪರೆ ಸಣ್ಣ ಹಾಗೂ ದೊಡ್ಡ ಚಿತ್ರಗಳಲ್ಲಿ ಎರಡರಲ್ಲೂ ಕೂಡ ಇರುವಂತ ಉದಾಹರಣೆಗಳು ನಮ್ಮ ಚಿತ್ರರಂಗದಲ್ಲಿ ಇದ್ದಾವೆ. ಈ ಮಾಧವಿ ಲತಾ ನಮ್ಮ ಕನ್ನಡದವರು ಅಲ್ಲದೆ ಇರಬಹುದು, ಅವರು ಮೂಲ ತೆಲುಗಿನವರೇ. ಅವರು ಅಲ್ಲೂ ಕೂಡ ಏನಂತ ದೊಡ್ಡ ಮಟ್ಟದ ನಟಿ ಅಲ್ಲ, ಅವರು ಸಣ್ಣ ನಟಿನ ಅಥವಾ ದೊಡ್ಡ ನಟಿನ ಅನ್ನೋದು ಇಲ್ಲಿ ಮುಖ್ಯ ಅಲ್ಲ. ಅಟ್ಲೀಸ್ಟ್ ಇಂಥ ಒಂದು ನಿರ್ದಿಷ್ಟ ಕ್ಷೇತ್ರದ ಗಂಭೀರ ಸಮಸ್ಯೆ ಒಂದರ ಬಗ್ಗೆ ಅವರು ಆ ಕಾಲಕ್ಕೆ ಫೇಸ್ಬುಕ್ ನ ಜಮಾನದಲ್ಲಿ ಮೇಲಿಂದ ಮೇಲೆ ಜನಜಾಗೃತಿ ಮೂಡಿಸುವಂತ ಕೆಲವು ಪೋಸ್ಟ್ಗಳ ಮೂಲಕ ತಮ್ಮ ಅನಿಸಿಕೆಗಳನ್ನ ಹಂಚಿಕೊಳ್ಳುವಂತ ಧೈರ್ಯವನ್ನ ತೋರಿದ್ರು. ಅದನ್ನು ನಾವಿಲ್ಲಿ ಶ್ಲಾಘನೆ ಮಾಡಲೇಬೇಕು. ವೀಕ್ಷಕರೇ, ನಾವೀಗ ಒಂದಷ್ಟು ಸ್ಟೀರಿಯೋ ಟೈಪ್ಗಳನ್ನ ಬ್ರೇಕ್ ಮಾಡುವಂತ ಕೆಲಸವನ್ನ ಮಾಡೋಣ. ಅಂದ್ರೆ ಒಬ್ಬರ ಬಗ್ಗೆ ನಮ್ಮಲ್ಲಿ ಇರುವಂತ ಅಥವಾ ಸುತ್ತಮುತ್ತಲಿನ ಸಮಾಜ ಬೆಳೆಸಿರುವಂತ ಡಿಪ್ಲೊಮ್ಯಾಟಿಕ್ ಅಥವಾ ಪೂರ್ವಗ್ರಹ ಪೀಡಿತ ಭಾವನೆಗಳು ಇಲ್ಲವೇ ಅಭಿಪ್ರಾಯಗಳನ್ನ ತಳ್ಳಿಹಾಕೋದು. ಶಕೀಲಾ ತರದ ಪಾತ್ರಗಳನ್ನ ನಾವಿಲ್ಲಿ ಉದಾಹರಣೆ ಕೊಡಬಹುದಾದ್ರೆ, ಅವರ ನಟನೆಯ ಎಷ್ಟೋ ಚಿತ್ರಗಳನ್ನ ಹಾಗೂ ದೃಶ್ಯಗಳನ್ನ ನಾವು ಕುಟುಂಬ ಸಹಿತ ವೀಕ್ಷಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಒಪ್ಕೋತೀವಿ. ನಟಿ ಸಿಲ್ಕ್ ಸ್ಮಿತಾ ಹಾಗೂ ಶಕೀಲಾ ಈ ಇಬ್ಬರ ನಟನೆಯ ಎಷ್ಟೋ ಚಿತ್ರಗಳನ್ನ ನೋಡಿ ಹಾಗೂ ಅದರಲ್ಲಿ ಅವರ ನಟನೆಯ ಸೀನ್ಗಳನ್ನ ನೋಡಿ ನಿಜ ಜೀವನದಲ್ಲೂ ಕೂಡ ಈ ನಟಿಯರು ಇದೇ ತರ ಇರಬಹುದು ಅಂತ ಕೆಲವು ಕೆಟ್ಟ ನಿರ್ಮಾಪಕ ಅಥವಾ ನಿರ್ದೇಶಕರು ಇಲ್ಲವೇ ನಟರ ಕ್ಯಾಸ್ಟಿಂಗ್ ಕೌಚ್ಗೆ ಒಳಗಾಗಿನೇ ಇಂಥ ಚಿತ್ರಗಳಿಗೆ ಇವರು ಆಯ್ಕೆ ಆಗಿರಬಹುದು ಅನ್ನುವಂತ ಅಭಿಪ್ರಾಯ ಅನೇಕರಲ್ಲಿ ಸ್ವಾಭಾವಿಕವಾಗಿ ಮೂಡಿಸೋದಂತೂ ಸಹಜ. ಇದನ್ನೇ ನಾವಿಲ್ಲಿ ಜನರ ಸ್ಟೀರಿಯೋಟೈಪ್ ಮನೋಭಾವನೆ ಅಂತ ಹೇಳಿದ್ದು. ಕೇವಲ ಅಂತ ಚಿತ್ರಗಳಲ್ಲಿ ಅವರ ಪಾತ್ರಗಳನ್ನ ನೋಡಿ ಅವರು ನಿಜ ಜೀವನದಲ್ಲೂ ಕೂಡ ಅದೇ ರೀತಿಯಿಂದ ಅಂದ್ಕೊಳ್ಳೋದು ದೊಡ್ಡ ತಪ್ಪು. ಸಿಲ್ಕ್ ಸ್ಮಿತಾ ಅನ್ನುವಂಥ ಕಲಾವಿದ ಯಾರು, ಅವರೇನು, ಅವ್ರಿಗೆ ಏನಾಗಿತ್ತು, ಯಾಕೆ ಅವರ ಜೀವನ ಆ ರೀತಿ ಕೊನೆಗೊಳ್ತು ಎಂಬ ಬಗ್ಗೆ ನಾವು ನಿನ್ನೆ ವಿಡಿಯೋದಲ್ಲಿ ಅಷ್ಟೇ ಸಮಗ್ರವಾಗಿ ಚರ್ಚೆ ಮಾಡಿದ್ವಿ. ಅವರ ಕುರಿತಾಗಿ ಬಂದಂತ 2 ಮುಖ್ಯವಾದಂತಹ ಬಯೋಪಿಕ್ ಚಿತ್ರಗಳು ಅವು ಸಂಪೂರ್ಣವಾಗಿ ಅವರ ಜೀವನ ಆಧಾರಿತವಾಗಿಯೇ ಬಂದಂತ ಕಥೆಗಳಲ್ಲ. ಅವು ಜಸ್ಟ್ ಅವರ ಜೀವನದ ಅಲ್ಪ ಭಾಗವನ್ನ ಬೇಸನ್ನ ಇಟ್ಕೊಂಡು ಹೆಣೆಯಲಾದಂತ ಫಿಕ್ಷನಲ್ ಕಥೆಗಳು ಮಾತ್ರ. ಕೇವಲ ಈ ಒಂದು ಕಥೆಗಳಲ್ಲಿ ತೋರಿಸಿದ್ದು ಮಾತ್ರ ನಿಜ ಅಂತ ನಾವು ಪ್ರೂವ್ ಮಾಡೋದಕ್ಕೆ ಆಗೋದಿಲ್ಲ, ಅಥವಾ ಅವುಗಳಲ್ಲಿ ತೋರಿಸಿದ ಮಾತ್ರಕ್ಕೆ ಸುಳ್ಳೊಂದು ಸತ್ಯ ಸಂಗತಿ ಅಂತ ಅನ್ಸ್ಕೊಳ್ಳೋದಿಲ್ಲ. ಇನ್ನು ಇದೇ ಒಂದು ವಿಷಯವಾಗಿ ನಟಿ ಶಕೀಲಾ ಒಮ್ಮೆ ಹೇಳಿದಂತ ಹೇಳಿಕೆಯನ್ನು ಕೂಡ ಒಂದ್ಸಲ ಕೇಳಿ. ಇಲ್ಲಿ ಅವರು ಇದು ಯಾವುದೇ ಒಬ್ಬ ನಟಿಯ ಆಯ್ಕೆ ಅಥವಾ ಆಕೆಯ ಸರ್ವೈವಲ್ ನಡುವಿನ ಒಂದು ಆಪ್ಷನ್ ಅಷ್ಟೇ ಅಂತ ಹೇಳಿದ್ದಾರೆ. ಅಂದ್ರೆ ಇದಕ್ಕೆ ಒಪ್ಪದ್ಮೇಲೆ ತನ್ನ ಸರ್ವೈವಲ್ ಅಥವಾ ಬೆಳವಣಿಗೆ ಇಲ್ಲಿ ಸುಲಭ ಸಾಧ್ಯ ಅಂತ ಖಚಿತವಾದಾಗ ಅದರಲ್ಲಿ ಮುಂದುವರಿಯೋದು ಸರಿ ಅಥವಾ ತಪ್ಪು ಅಂತ ಆ ನಟಿ ಯೋಚಿಸಿ ಹೆಜ್ಜೆ ಇಡೋದು ಅದು ಆಯಾ ನಟಿಯ ಮನೋಧರ್ಮಕ್ಕೆ ಬಿಟ್ಟ ವಿಚಾರ ಅಂತ ಅವರ ಮಾತಿನ ಅರ್ಥ. ಇದ್ರ ಜೊತೆ ನಟಿ ಶಕೀಲಾ ಹೇಳುವಂತ ಇನ್ನೂ ಒಂದು ಮುಖ್ಯ ವಿಷಯ ಅಂದ್ರೆ, ಯಾವುದೇ ನಟಿಗೆ ಇಂಥ ಒಂದು ಆಫರ್ ಬಂದಾಗ ಪ್ರತಿ ಸಲ ಕೂಡ ಅದಕ್ಕೆ ನೋ ಅನ್ನೋದು ಆಕೆಗೆ ಅಷ್ಟು ಸುಲಭದ ಮಾತಾಗಿರೋದಿಲ್ಲ ಅಂತಲೂ ಕೂಡ ಅವರು ಹೇಳಿದ್ರು. ವಿಶೇಷವಾಗಿ ಆಕೆ ಅವಕಾಶಗಳಿಗಾಗಿ ಕಾದು ಕೂತು ಬೇಸತ್ತಂತಹ ಸಂದಿಗ್ಧ ಸಂದರ್ಭದಲ್ಲಿ ಆಕೆ ವಿಧಿ ಇಲ್ಲದೆ ಹೊಟ್ಟೆ ಪಾಡಿಗಾದ್ರೂ ಇದನ್ನ ಹೂ ಅಂತಾನೆ ಆಕೆ ಒಪ್ಕೊಳ್ಳೇಬೇಕಾಗುತ್ತೆ. ಯಾವುದೇ ನಟಿ ಹೊಸದಾಗಿ ನಟಿಸುವಂತ ಅವಕಾಶಗಳನ್ನ ಪಡೆಯುವಾಗ ಆಕೆ ಬಹುತೇಕರ ಕಣ್ಣಿಗೆ ಪೂರ್ತಿ ಅವೈಲಬಲ್ ಅನ್ನುವಂತಾನೆ ಕಾಣೋದು ಸಹಜ. ನಾವು ಶಕೀಲಾ ಅವರನ್ನ ಇಲ್ಲಿ ಉದಾಹರಣೆಗೆ ತೆಗೆದುಕೊಂಡ್ರೆ, ಅವರ ಆರಂಭದ ಅನೇಕ ಚಿತ್ರಗಳ ಸಂದರ್ಭದಲ್ಲಿ ತುಂಬಾ ಜನ ಇವರನ್ನ ಸುಲಭವಾಗಿ ಕೈಗೆ ಸಿಗಬಲ್ಲಂತ ಹೆಣ್ಣು ಅಂತಾನೆ ಅನ್ಕೊಂಡಿದ್ರಂತೆ. ಇಂಥ ಸಮಯದಲ್ಲಿ ಬರುವಂತ ಎಲ್ಲಾ ರೀತಿಯ ಆಫರ್ಗಳಿಗೆ ಎಸ್ ಅನ್ನೋದು ಕೂಡ ಕಷ್ಟನೇ. ಈ ಮಲಯಾಳಂ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಇರುವಂತಹ ಹೇಮಾ ಕಮಿಟಿಯ ರಿಪೋರ್ಟ್ ಬಗ್ಗೆ ನಿಮ್ಮಲ್ಲಿ ಹಲವರಿಗೆ ಗೊತ್ತಿರಬಹುದು. ಇದು ಕೂಡ ಅಲ್ಲಿ ಇರುವಂತ ಕ್ಯಾಸ್ಟಿಂಗ್ ಕೌಚ್ ನ ಬಗ್ಗೆ ತನಿಖೆ ಮಾಡುವಂತ ಸಲುವಾಗಿನೇ ಹುಟ್ಕೊಂಡಂತ ಒಂದು ಕಮಿಟಿಯ ತನಿಖಾ ವರದಿ. ಇದರ ವರದಿಯನ್ನ 2017ರಲ್ಲಿ ಶುರು ಮಾಡಿ ಮುಂದಿನ 2 ವರ್ಷ ಅಂದ್ರೆ 2019ವರೆಗೂ ಅವರು ಅವುಗಳ ವರದಿಗಳನ್ನ ಸಿದ್ಧಗೊಳಿಸೋದಿಕ್ಕೆ ಪ್ರಯತ್ನಿಸಿದ್ರು. ಆದ್ರೆ ಅದು ಪೂರ್ತಿ ರೆಡಿಯಾಗಿ ಹೊರಗಡೆ ಬರೋಕೆ ಮುಂದಿನ 5 ವರ್ಷಗಳ ಸಮಯವನ್ನ ತೆಗೆದುಕೊಳ್ತು. 2024ರಲ್ಲಿ ಇದರ ಅಂತಿಮ ವರದಿ ಹೊರಬರುತ್ತೆ. ಇದರಲ್ಲಿ ಒಟ್ಟು 2000ಕ್ಕೂ ಹೆಚ್ಚಿನ ವರದಿಯ ಪುಟಗಳಿವೆ. ಅವೆಲ್ಲವೂ ಕೂಡ ಮಲಯಾಳಂ ಚಿತ್ರರಂಗದಲ್ಲಿ ಮೇಲಿಂದ ಮೇಲೆ ನಡೆದಂತ ಕ್ಯಾಸ್ಟಿಂಗ್ ಕೌಚ್ನ ವಿವರಗಳು. ಒಟ್ಟಾರೆ ಇದರ ಹಿಂದೆ ಇದ್ದಂತ ಒಂದು ದೊಡ್ಡ ಮಾಫಿಯಾದ ಬಗ್ಗೆ ವರದಿ ಹೊರಬಂದಿತ್ತು. ಈ ಒಂದು ವರದಿ ಹೊರಗಡೆ ಬಂದ ನಂತರ ಇಡೀ ಮಲಯಾಳಂ ಇಂಡಸ್ಟ್ರಿ ಕ್ಲೀನ್ ಆಯ್ತು ಅಂತ ಹೇಳೋದಿಕ್ಕೆ ಬರೋದಿಲ್ಲ. ಅಲ್ಲಿ ಏನೆಲ್ಲ ನಡೀಬೇಕು ಅದೆಲ್ಲ ಈಗಲೂ ಕೂಡ ಗುಟ್ಟಾಗಿನೇ ನಡೀತಾ ಇದೆ. ಈ ಕ್ಯಾಸ್ಟಿಂಗ್ ಕೌಚ್ಗೆ ಒಂದು ಪರಿಹಾರ ಅಥವಾ ಒಂದು ಕೊನೆ ಇಲ್ಲ ಅಂತ ನೀವು ಕೇಳಿರಬಹುದು. ದುರಾದೃಷ್ಟವಶಾತ್ ಇದಕ್ಕೆ ಯಾವುದೇ ತರಹದ ಪರಿಹಾರ ಆಗ್ಲಿ ಅಥವಾ ಇದನ್ನ ನಿಲ್ಲಿಸೋದಿಕ್ಕೆ ಉಪಾಯವಾಗ್ಲಿ ಇಲ್ಲ. ಇದೊಂದು ರೀತಿ ಔಷಧ ಇಲ್ಲದೆ ಇರುವಂತ ದೊಡ್ಡ
ಕಾಯಿಲೆ ತರ. ಈ ರೀತಿ ಆಫರ್ಗೆ ಒಪ್ಕೊಂಡ್ರೆ ಮಾತ್ರ ನಮ್ಮ ಕನಸು ಈಡೇರುತ್ತೆ ಅನ್ನೋರ್ಗೆ ಹಾಗೂ ಅಥವಾ ಅವ್ರಿಗೆ ಆಫರ್ ಕೊಟ್ರೆ ಮಾತ್ರ ತಮ್ಮ ಸ್ವಾರ್ಥ ಬಯಕೆ ಈಡೇರುತ್ತೆ ಅನ್ನೋರು ಇರೋವರೆಗೂ ಇದು ಮುಂದುವರಿತಾನೆ ಇರುತ್ತೆ. ಕೆಲವು ತಿಂಗಳ ಹಿಂದೆ ನಮ್ಮ ಕನ್ನಡದ ಕೆಲವು ನಟಿಯರನ್ನು ಕೂಡ ಹೇಗೆ ನೇರವಾಗಿಯೇ ಮಂಚಕ್ಕೆ ಕರೆಯಲಾಗಿತ್ತು ಅನ್ನೋದನ್ನ ಕೆಲವು ಮಾಧ್ಯಮಗಳು ಸೀಕ್ರೆಟ್ ಕ್ಯಾಮೆರಾದ ಮೂಲಕ ಅದನ್ನ ಸೆರೆ ಹಿಡಿದು ಮಾಧ್ಯಮದಲ್ಲಿ ಪ್ರಸಾರ ಮಾಡಿದ್ರು. ವೀಕ್ಷಕರೇ, ಪ್ರಸ್ತುತ ನಾವು ಈ ಒಂದು ವಿಡಿಯೋದಲ್ಲಿ ಇದರ ಒಂದು ಮುಖದ ಪರಿಚಯ ಮಾತ್ರ ನಿಮಗೆ ತೀರಾ ಜನರಲ್ ಆಗಿ ತಿಳಿಸಿದ್ದೀವಿ. ಇನ್ನು ಇದು ಕೇವಲ ಜನ ಜಾಗೃತಿ ಮೂಡಿಸುವಂತ ಸಲುವಾಗಿ ಮಾಡದಂತ ವಿಡಿಯೋ. ಬಹುಶಃ ಇಂಥ ವಿಡಿಯೋಗಳನ್ನ ನೋಡಿ ಯಾರು ಕೂಡ ಬುದ್ಧಿ ಕಲಿಯೋದಿಲ್ಲ ಅಥವಾ ತಮ್ಮ ತಪ್ಪನ್ನ ಸರಿಪಡಿಸ್ಕೊಳ್ಳಲ್ಲ ಅನ್ನೋದು ಕೂಡ ನಮ್ಗೆ ಚೆನ್ನಾಗಿನೇ ಗೊತ್ತು. ಆದ್ರೆ 10 ಜನರಲ್ಲಿ ಒಬ್ಬರಾದ್ರೂ ಇದನ್ನ ತಿದ್ಕೊಂಡ್ರೆ ನಮ್ಮ ಪ್ರಯತ್ನಕ್ಕೆ ಸಿಗುವಂತ ಸಾರ್ಥಕತೆ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.